ಸಂಯುಕ್ತ ಪಾಟೀಲ್ ಅವರ ಕಾಂಗ್ರೆಸ್ ಅಭ್ಯರ್ಥಿ ಅದ್ದೂರಿಯಾಗಿ ಬಹಳ ಕಾಂಗ್ರೆಸ್ ಹುಮ್ಮಸ್ಸಿಂದ ಇವತ್ತು ನಾಮಪತ್ರ ಸಲ್ಲಿಕೆ ಆಗಿದೆ. ಈಗಾಗಲೇ ಅವರು ತಂದೆಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಕೂಡ ಅವ್ರ ಪರವಾಗಿ ಒಂದು ಸುತ್ತಿನ ಈಗಾಗಲೇ ವಿಚಾರ ಸಭೆ ಆಗಿದೆ. ಇನ್ನು ಪತ್ರ ಸಲ್ಲಿಸಿದ ನಂತರ 2ನೇ ಹಂತದ ಪ್ರಚಾರವನ್ನು ಪ್ರಾರಂಭ ಮಾಡ್ತೀವಿ ನಾವು. ಅದಾದ್ಮೇಲೆ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಮ್ಮ ಪಕ್ಷದ ಸಾಧನೆಗಳು ಗ್ಯಾರಂಟಿಗಳನ್ನ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಮತ್ತು ಹೊಸದಾಗಿ ಗ್ಯಾರಂಟಿ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ವಿಶೇಷವಾದ ಗ್ಯಾರಂಟಿ ಕೊಡ್ತದೆ ಕೂಡ ಅದನ್ನ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ನಮ್ಮ ಕಾರ್ಯಕರ್ತರು ಈಗಾಗಲೇ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಪರವಾಗಿ ವಾತಾವರಣ ಇದೆ. ಈ ಸಾರಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ. ಕಾಂಗ್ರೆಸ್ ವೋಟ್ ಹಾಕಿದ್ರೆ ರೋಜಾ ರಂಜಾನ್ ಮಾಡ್ಬೇಕಾಗುತ್ತೆ ದಿನ ನೀವು. ಇದು ಜಾತ್ಯತೀತ ದೇಶ, ಎಲ್ಲರೂ ಕೂಡಿ ಇರುವಂತ ದೇಶ. ಅವರು ಮುಂಚೆ ಕೂಡ ಜನತಾ ದಳದಲ್ಲಿ ಇದ್ರಲ್ಲ, ಅವಾಗೆ ಟೋಪಿನೂ ಹಾಕಿದ್ರು, ಎಲ್ಲ ನಡೀತಾ ಇದೆ. ಈ ಕಡೆ ಬಂದಾರ, ಅವರು ರಂಜಾನ್ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಖಡ್ಗ ಹಿಡ್ಕೊಂಡು ಟೋಪಿ ಹಾಕಿದ್ದಾರೆ. ಅವ್ರ ಪಕ್ಷದ ಮುಖಂಡರು ಬಹಳ ಜನ ಮಾಡಿದ್ದಾರೆ. ಪಕ್ಷ ನಿಮ್ದು ಏನೇ ಇರಲಿ, ಅದು ಬೇರೆ. ಪಕ್ಷದಾದ ಮೇಲೆ ಒಟ್ಟು ಕೇಳಿ ಧರ್ಮ ಒಬ್ಬ ದ್ವೇಷ ಮಾಡೋದು ಸರಿ ಅಲ್ಲ. ಎಲ್ಲರೂ ಒಂದೇ ಭಾರತೀಯರು ನಾವು. ಇನ್ನೊಂದು ಆರೋಪ ಮಾಡಿರ್ತಾರೆ, ಕಾಂಗ್ರೆಸ್ ಏನಾದ್ರು ಗೆಲ್ಸಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಕುರ್ಚಿಯಿಂದ ಇಳಿಸ್ತಾರೆ, ಜಾಗ್ರತೆ ವಹಿಸಿ. ಹಾಲು ಮತದ ಸಮಾಜ ಬಾಂಧವರು ಕರೆ ನೀಡಿದರು. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಶಿವಾನಂದ ಪಾಟೀಲ್ ಸೇರಿ ಸಿದ್ದರಾಮಯ್ಯ ಗಳಿಸಲಿಕ್ಕೆ ಪ್ಲಾನ್ ಮಾಡಿದ್ರು ಮಾತಾಡಿದ್ರು. ಅವ್ರ ಕ್ಯಾಂಡಿಡೇಟ್ ಜಾಸ್ತಿ ಅಲ್ಲ, ಹೆಚ್ಚು ಸ್ಥಾನ ಬಂದ್ರೆ ಸಿದ್ದರಾಮಯ್ಯ ಶಕ್ತಿ ಬರ್ತಾರ, ಕಡಿಮೆ ಸ್ಥಾನ ಬಂದ್ರೆ ಶಕ್ತಿ ಬರ್ತಾರ ಅನ್ನೋದು ಪ್ರಶ್ನೆ. ಹೆಚ್ಚು ಸ್ಥಾನ ಗೆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೆಚ್ಚು ಶಕ್ತಿ ಬರ್ತದೆ. ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾ ಇದ್ದು, ಅವ್ರಿಗೆ ಶಕ್ತಿ ಹೆಚ್ಚು ಬರ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಹೆಚ್ಚು ಬರ್ತದೆ. ಸೊ ಅಲ್ಲಿ ಇಳಿಸೋದು ಬಿಡಿಸೋದು ಅದು ಪ್ರಶ್ನೆ ಈಗ ಉದ್ಭವಿಸಲ್ಲ. ಹೆಚ್ಚು ಸ್ಥಾನ ಗೆಲ್ಲೋದು ಒಂದೇ ನಮ್ಮ ಗುರಿ. ಡಿ.ಕೆ. ಶಿವಕುಮಾರ್ ಅವ್ರ ಬೆಂಬಲಿಗರಿಗೆ ಜಾಸ್ತಿ ಟಿಕೆಟ್ ಕೊಡಿಸಿ ಅವ್ರನ್ನ ಗೆಲ್ಲಿಸೋ ಪ್ರಯತ್ನ ಮಾಡ್ತಿದ್ರೆ, ಸಿದ್ದರಾಮಯ್ಯ ಅವ್ರನ್ನ ಇದು ಮಾಡಕ್ ಮಾಡ್ತಾರೆ. ನೀನ್ ಆರೋಪ ಮಾಡಿದ್ರೆ ಆ ತರ ಇರೋಲ್ಲ. ಆ ಬೆಂಬಲಿಗರು ಟಿಕೆಟ್ ಕೊಡುವವರಿಗೆ ಕೊಟ್ಟ ಮೇಲೆ ಅವ್ರು ಕಾಂಗ್ರೆಸ್ಗರು ಟಿಕೆಟ್ ಕೊಡ್ತಾಗೆಲ್ಲ ಇನ್ಫ್ಲೂಯೆನ್ಸ್ ಮಾಡೇ ಮಾಡ್ತಾರೆ. ಎಮ್.ಎಲ್.ಎ ಟಿಕೆಟ್ ನಲ್ಲಿ ಆಗುತ್ತೆ, ಲೋಕಸಭೆಯಲ್ಲಿ ಆದ ನಂತರ ಅವರು ಕಾಂಗ್ರೆಸ್ಗರು ಅಷ್ಟೇ. ನಮ್ಮ ಕಾಂಗ್ರೆಸ್ಸಿನ ಮನೆಯ ಮುಖ್ಯಸ್ಥರ ಅಷ್ಟೇ. ಘಟನೆ ಯಾವುದೊಂದು ಸ್ಥಳೀಯವಾಗಿ ಖಂಡನೆ, ಅದೇನು ಪ್ರಶ್ನೆ ಯಾರೆಲ್ಲ ಖಂಡನೆ ಮಾಡಬೇಕಾದ್ರು. ಇಬ್ಬರ ಮಧ್ಯೆ ಇರುವಂತ ಒಂದು ಘರ್ಷಣೆ ಆಗಿರುವಂತ ಒಂದು ಘಟನೆ ಅಷ್ಟೇ. ಹೀಗಾಗಿ ಅದನ್ನ ಬಹಳ ಅವ್ನು ಯಾರು ಕೊಲೆ ಮಾಡಿದಾನ ಅವನು ಈಗಾಗಲೇ ಅವನು ಅರೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಅದೊಂದು ಆ ದೃಷ್ಟಿ ಆಂಗಲ್ ನಲ್ಲಿ ಒಂದು ಕ್ರಿಮಿನಲ್ ಕೇಸ್ ಅಂತ ನೋಡ್ಬೇಕಾಯ್ತು. ಹೊರತಾಗಿ ಬೇರೆ ರೀತಿಯಿಂದ ಅರ್ಥನ ಕಲ್ಪಿಸೋದು ಅನಾವಶ್ಯಕ. ಅವ್ರಿಗೆ ಅಷ್ಟೇ ಸಾಕ, ಅವ್ರಿಗೆ ಅದೇ ಸಾಕಷ್ಟೇ. ಅದು ಅವರ ಇಬ್ಬರ ಮಧ್ಯೆ ಇರುವಂತ ಒಂದು ಘಟನೆ ಅಷ್ಟೇ. ಅದನ್ನ ಆ ರೀತಿ ನೋಡ್ಬೇಕು. ಓಕೆ, ಥ್ಯಾಂಕ್ ಯು. ಯತ್ನಾಳ್ ನಾನೇನಾದ್ರು ವಿಜಯಪುರ ಬಿಟ್ಟು ಈ ಕಡೆ ಬಂದ್ರೆ ಅದನ್ನ ಪಾಕಿಸ್ತಾನ ಮಾಡ್ತಾರ, ನೀವ್ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಸಿದ್ರೆ ನಾಳೆ ಇದನ್ನ ಪಾಕಿಸ್ತಾನ ಮಾಡ್ತಾರ. ಈಗಾಗಲೇ 2 ಸಲ ಅವ್ರಿಗೆ ಅವ್ರು ಅದನ್ನ ಮಾತಾಡ್ತಾರೆ. ನಾವಿಲ್ಲಿ ಹೇಳಿಲ್ಲ, ಮೊನ್ನೆ ಹೇಳಿದ್ವಿ ನಿಮ್ಗೆ, ಹತ್ರ ಉತ್ತರ ಹೇಳಿದ್ವಿ. ಮತ್ತೆ ಇಲ್ಲಾಗಲ್ಲ 2 ಸಲ ಹೇಳೋದು. ವಿಜಯಪುರ ಭಾರತ ದೇಶದೊಳಗೆ ಐತಲ್ಲ, ಅಡಿಯ ಮುಂಚೆ ಹೇಳಿದಲ್ಲ. ಅವರು ಜನತಾ ದಳದಲ್ಲಿ ಇದ್ರು, ಅವಾಗ ಕೂಡ ಅದು ಅಲ್ಲೇ ಇತ್ತು, ಮುಂದೂ ಅಲ್ಲೇ ಇರ್ತೈತಿ. ಅದನ್ನ ಬಿಜಾಪುರ ಆ ಕಡೆ ಈ ಕಡೆ ಅದು ಸರದಾಡೋದಲ್ಲ, ಅಳಗಾಡೋದಲ್ಲ. ಈಗೆಲ್ಲ ರಾಜಕೀಯ ಹೇಳಿಕೆ ಭಾಷಣ ಅಷ್ಟೇ. ಗಿಮಿಕ್. ಥ್ಯಾಂಕ್ ಯು.